ನಂಬಿದವರು ಮೋಸ ಮಾಡಿದಾಗ ಮನಸ್ಸಿನೊಳಗೆ ಒಂದು ಶಬ್ದವೂ ಕೇಳಿಸದೆ ನಿಶ್ಶಬ್ದವಾಗಿ ಏನೋ ಒಡೆಯುತ್ತದೆ. ನಾವು ಎಲ್ಲವನ್ನೂ ಹಂಚಿಕೊಂಡವರೇ, ನಮ್ಮ ನಗು, ನಮ್ಮ ಕಷ್ಟ, ನಮ್ಮ ಕನಸುಗಳು. ಆದರೆ ಅದೇ ವ್ಯಕ್ತಿ ಒಂದು ದಿನ ನಮ್ಮ ಹೃದಯದ ಮೇಲೆ ಗುರುತು ಬಿಟ್ಟಂತೆ ನೋವು ಕೊಡುತ್ತಾನೆ. ಯಾಕೆಂದ್ರೆ ನಾವು ಶತ್ರುಗಳಿಂದಲ್ಲ, ಸ್ನೇಹಿತರಿಂದಲೇ ಹೆಚ್ಚು ಗಾಯಗೊಳ್ಳುತ್ತೇವೆ. ನಾವು ನಂಬಿದವರು, ನಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡಿದವರು, ನಮ್ಮ ಕೈ ಹಿಡಿದು ನಾನು ಇದ್ದೇನೆ ಎಂದವರು, ಅವರೇ ನಮ್ಮ ಹಿಂಬದಿಯಲ್ಲಿ ಬೇರೆ ಕಥೆ ಬರೆಯುತ್ತಿದ್ದರೆ ಆ ಕ್ಷಣದಲ್ಲಿ ನಂಬಿಕೆ ಅನ್ನೋ ಪದವೇ ಅರ್ಥ ಕಳೆದುಕೊಳ್ಳುತ್ತದೆ. ಆ ನೋವು ಕೇವಲ ಕಣ್ಣೀರಲ್ಲ, ಅದು ಹೃದಯದೊಳಗಿನ ನಿಶ್ಶಬ್ದ ಕಿರುಚು, ಯಾರಿಗೂ ಕೇಳಿಸದ ಆದರೆ ನಮ್ಮನ್ನೇ ನಾಶ ಮಾಡುವ ಶಬ್ದ. ನಾವು ಏನು ತಪ್ಪು ಮಾಡಿದ್ದೇವೆ ಅನ್ನೋ ಪ್ರಶ್ನೆ 1000 ಬಾರಿ ಮನಸ್ಸಿಗೆ ಬರುತ್ತದೆ. ನಾನು ತುಂಬಾ ನಂಬಿದೇನಾ? ನಾನು ತುಂಬಾ ಒಳ್ಳೆಯವನಾ? ಅನ್ನೋ ಸಂಶಯಗಳು ನಮ್ಮನ್ನೇ ಕಾಡುತ್ತವೆ. ಆದರೆ ನಿಜವೇನೆಂದರೆ ತಪ್ಪು ನಮ್ಮದಲ್ಲ, ತಪ್ಪು ಅವರು ನಮ್ಮ ನಂಬಿಕೆಯನ್ನು ಅರ್ಥ ಮಾಡಿಕೊಳ್ಳಲಿಲ್ಲ ಅನ್ನೋದು. ಆ ಕ್ಷಣದಲ್ಲಿ ನಾವು 2 ಮಾರ್ಗಗಳಲ್ಲಿ ಒಂದನ್ನು ಆಯ್ಕೆ ಮಾಡಬೇಕು: ಒಡೆಯಬೇಕು ಅಥವಾ ಬಲವಾಗಬೇಕು. ಯಾಕೆಂದರೆ ಮೋಸ ಅನ್ನೋದು ಒಂದು ಪಾಠ. ಅದು ನಮ್ಮ ಕಣ್ಣಿಗೆ ಕಾಣದ ಸತ್ಯಗಳನ್ನು ತೋರಿಸುತ್ತದೆ. ಯಾರು ನಮ್ಮವರೋ, ಯಾರು ಕೇವಲ ನಮ್ಮ ಬಳಿ ಇದ್ದವರೋ ಅನ್ನೋದನ್ನು ತಿಳಿಸುತ್ತದೆ. ಆ ನೋವು ನಮ್ಮನ್ನು ಕತ್ತಲೆಯೊಳಗೆ ತಳ್ಳಬಹುದು, ಆದರೆ ಅದೇ ನೋವು ಒಂದು ದಿನ ನಮ್ಮನ್ನೇ ಬೆಳಕಿನ ಕಡೆಗೆ ಎತ್ತುತ್ತದೆ. ಆದ್ದರಿಂದ ನಂಬಿದವರು ಮೋಸ ಮಾಡಿದಾಗ ಅಳೋದು ತಪ್ಪಲ್ಲ, ಕುಸಿಯೋದು ತಪ್ಪಲ್ಲ, ಆದರೆ ಅಲ್ಲೇ ನಿಂತು ಹೋಗೋದು ಮಾತ್ರ ತಪ್ಪು. ಯಾಕೆಂದ್ರೆ ದೇವರು ನಮ್ಮ ಜೀವನದಿಂದ ಕೆಲವರನ್ನು ತೆಗೆದುಹಾಕೋದು ನಮ್ಮನ್ನು ಕಾಪಾಡೋದಕ್ಕಾಗಿಯೇ. ಒಂದು ದಿನ ನೀವು ಹಿಂದಿರುಗಿ ನೋಡಿದಾಗ ಅವನು ಅಥವಾ ಅವಳು ಹೋದದ್ದೇ ನನ್ನ ಜೀವನದ ದೊಡ್ಡ ಆಶೀರ್ವಾದ ಅಂತ ಅರಿತುಕೊಳ್ಳುತ್ತೀರಿ. ಮತ್ತು ಅದೇ ಕ್ಷಣದಲ್ಲಿ ನಿಮ್ಮ ಹೃದಯ ಮತ್ತೆ ನಂಬಿಕೆಯನ್ನು ಕಲಿಯುತ್ತದೆ. ಆದರೆ ಈ ಬಾರಿ ಹೆಚ್ಚು ಜಾಗೃತೆಯಿಂದ, ಹೆಚ್ಚು ಬಲವಾಗಿ. ಆದರೆ ಕಥೆ ಇಲ್ಲಿ ಮುಗಿಯೋದಿಲ್ಲ. ನಿಜವಾದ ತಿರುವು ಇನ್ನೂ ಮುಂದೆ ಇದೆ. ಒಂದು ದಿನ ನೀವು ಮೌನವಾಗಿ ಕುಳಿತುಕೊಂಡಿರ್ತೀರ. ಹಳೆಯ ಮೆಸೇಜ್ಗಳು, ನೆನಪುಗಳು, ನಗುಗಳು ಎಲ್ಲವೂ ಒಂದೊಂದಾಗಿ ಮನಸ್ಸಿಗೆ ಬರುತ್ತವೆ. ಆಗ ನಿಮಗೆ ಒಂದು ಸಣ್ಣ ಸತ್ಯ ಗೊತ್ತಾಗುತ್ತೆ. ಅವರು ನನ್ನನ್ನು ಕಳೆದುಕೊಂಡಿಲ್ಲ, ನಾನು ಅವರನ್ನು ಕಳೆದುಕೊಂಡಿಲ್ಲ. ನಿಜವಾಗಿ ನಾನು ನನ್ನನ್ನೇ ಮರಳಿ ಕಂಡುಕೊಂಡಿದ್ದೇನೆ ಅನ್ನೋದು. ಆ ದಿನದಿಂದ ನೀವು ಬದಲಾಗುತ್ತೀರಿ. ಆದರೆ ಅದು ದುಃಖದ ಬದಲಾವಣೆ ಅಲ್ಲ, ಅದು ಶಕ್ತಿಯ ಬದಲಾವಣೆ. ಇನ್ನು ಮುಂದೆ ಯಾರಿಗಾದರೂ ನಿಮ್ಮ ಹೃದಯ ಕೊಡೋ ಮುಂಚೆ ನೀವು ನಿಮ್ಮ ಮೌಲ್ಯವನ್ನ ಅರ್ಥ ಮಾಡ್ಕೊಳ್ತೀರಾ. ನನ್ನನ್ನು ಕಾಪಾಡೋ ಜವಾಬ್ದಾರಿ ಮೊದಲು ನನ್ನದೇ ಅನ್ನೋ ಸತ್ಯ ನಿಮ್ಮೊಳಗೆ ಬೆಳೆದಿರುತ್ತದೆ. ಮತ್ತು ವಿಚಿತ್ರ ಅಂದ್ರೆ, ಒಮ್ಮೆ ನಿಮ್ಮನ್ನು ನೋಯಿಸಿದವರೇ ಮತ್ತೆ ನಿಮ್ಮ ಜೀವನಕ್ಕೆ ಬರೋ ಪ್ರಯತ್ನ ಮಾಡ್ತಾರೆ. ನಿಮ್ಮ ಮೌನ, ನಿಮ್ಮ ಬೆಳವಣಿಗೆ, ನಿಮ್ಮ ಆತ್ಮವಿಶ್ವಾಸ ನೋಡಿ ಅವರು ಆಶ್ಚರ್ಯ ಪಡ್ತಾರೆ. ಇವನು, ಇವಳು ಇದೇನಾ ಅಂತ. ಆ ಕ್ಷಣದಲ್ಲಿ ನಿಮ್ಮ ಹೃದಯ ಮತ್ತೆ ಒಂದು ಪರೀಕ್ಷೆ ಎದುರಿಸುತ್ತದೆ. ಹಳೆಯ ನೋವು ನಿಮ್ಮನ್ನು ಹಿಂದಕ್ಕೆ ಎಳೆಯುತ್ತದೆಯಾ ಅಥವಾ ಹೊಸ ಶಕ್ತಿ ನಿಮ್ಮನ್ನು ಮುಂದೆ ಕೊಂಡೊಯ್ಯುತ್ತದೆಯಾ? ನೀವು ಸ್ವಲ್ಪ ನಗುತ್ತೀರಾ, ಆದರೆ ಈ ಬಾರಿ ಅದು ನಿಷ್ಕಪಟ ನಗು ಅಲ್ಲ, ಅದು ಅರ್ಥ ಮಾಡಿಕೊಂಡ ನಗು. ನೀವು ಮೌನವಾಗಿಯೇ ಉತ್ತರ ಕೊಡ್ತೀರಾ, ನಾನು ಬದಲಾಗಿಲ್ಲ, ನಾನು ನನಗೇ ಸಿಕ್ಕಿದ್ದೇನೆ ಅಂತ. ಆ ಕ್ಷಣದಲ್ಲಿ ನೀವು ಗೆದ್ದಿರ್ತೀರಾ. ಯಾಕೆಂದ್ರೆ ನಂಬಿದವರು ಮೋಸ ಮಾಡಿದಾಗ ನಾವು ಕಳೆದುಕೊಳ್ಳೋದು ಕೆಲವರು ಮಾತ್ರ, ಆದರೆ ನಾವು ಪಡೆಯೋದು ಒಂದು ಹೊಸ ನಾನು, ಒಂದು ಬಲವಾದ ಹೃದಯ, ಒಂದು ಜಾಗೃತ ಮನಸ್ಸು. ಮತ್ತು ಅಂತಿಮವಾಗಿ ಜೀವನ ನಮಗೆ ಒಂದು ದೊಡ್ಡ ಸತ್ಯ ಕಲಿಸುತ್ತದೆ. ಯಾರಾದರೂ ನಮ್ಮನ್ನ ಬಿಟ್ಟು ಹೋದ್ರೆ ಅದು ನಮ್ಮ ಬೆಲೆಯನ್ನ ಕಡಿಮೆ ಮಾಡೋದಿಲ್ಲ, ಅದು ಅವರ ಭಾಗ್ಯವನ್ನ ಕಡಿಮೆ ಮಾಡುತ್ತದೆ. ಆದರೆ ಇನ್ನೊಂದು ಸಣ್ಣ ರಹಸ್ಯ ಇದೆ. ಒಂದು ದಿನ ನೀವು ಮತ್ತೆ ಯಾರನ್ನಾದರೂ ನಂಬುತ್ತೀರಾ. ಆದರೆ ಈ ಬಾರಿ ಅಂಧನಂಬಿಕೆ ಅಲ್ಲ, ಅರಿವಿನ ನಂಬಿಕೆ. ಆಗ ನೀವು ಅರಿತುಕೊಡುತ್ತೀರಿ, ಮೋಸ ಮಾಡಿದವರು ನಿಮ್ಮ ಕಥೆಯ ಅಂತ್ಯ ಅಲ್ಲ, ಅವರು ನಿಮ್ಮ ಜೀವನದ ಮಹತ್ವದ ಅಧ್ಯಾಯ ಮಾತ್ರ. ನಿಮ್ಮ ನಿಜವಾದ ಕಥೆ ಇನ್ನೂ ಬರೆಯಲಾಗುತ್ತಿದೆ. ಆದರೂ ಇನ್ನೂ ಆಳವಾದ ಸತ್ಯ ಒಂದು ಉಳಿದಿದೆ. ರಾತ್ರಿ ತುಂಬ ಶಾಂತವಾಗಿರುವಾಗ, ಎಲ್ಲರೂ ನಿದ್ರೆ ಮಾಡಿದ ಮೇಲೆ ನಿಮ್ಮ ಮನಸ್ಸು ಮಾತ್ರ ಜಾಗೃತೆಯಿಂದ ನಿಮ್ಮ ಜೊತೆ ಮಾತಾಡುತ್ತದೆ. ನೀನು ಮತ್ತೆ ನಂಬೋಕೆ ಸಿದ್ಧನಾ ಅಂತ ಕೇಳ್ತದೆ. ಆ ಪ್ರಶ್ನೆಗೆ ಉತ್ತರ ಕೊಡುವುದು ಸುಲಭವಲ್ಲ. ಯಾಕೆಂದ್ರೆ ಹಳೆಯ ಗಾಯಗಳು ಇನ್ನೂ ಮೌನವಾಗಿ ನೋವು ಕೊಡ್ತಿರ್ತವೆ. ನೀವು ನಿಧಾನವಾಗಿ ಅರಿತುಕೊಳ್ತೀರಿ, ನಂಬಿಕೆ ಅನ್ನೋದು ಒಮ್ಮೆ ಒಡೆದ್ರೆ ಮತ್ತೆ ಕಟ್ಟುವುದು ಕಷ್ಟ. ಆದರೆ ಅಸಾಧ್ಯ ಅಲ್ಲ. ಅದು ಒಂದು ದಿನದಲ್ಲಿ ಬರೋದಿಲ್ಲ. ಅದು ಸಮಯದ ಜೊತೆ,
ಅನುಭವದ ಜೊತೆ ಸ್ವತಃ ನಿಮ್ಮನ್ನ ನೀವು ಪ್ರೀತಿಸುವುದರಿಂದ ಬರ್ತದೆ. ಒಂದು ಹಂತದಲ್ಲಿ ನೀವು ಯಾರನ್ನೂ ತಕ್ಷಣ ನಂಬೋದಿಲ್ಲ, ಆದರೆ ಯಾರನ್ನೂ ಸಂಪೂರ್ಣ ತಳ್ಳಿಬಿಡೋದೂ ಇಲ್ಲ. ಯಾಕೆಂದ್ರೆ ನೀವು ಈಗ ಬುದ್ಧಿವಂತರು. ನೀವು ಜನರನ್ನ ಪರೀಕ್ಷಿಸ್ತೀರಿ. ಅವರ ಮಾತುಗಳಿಗಿಂತ ಅವರ ನಡೆ ನೋಡ್ತೀರಿ. ಅವರ ಭರವಸೆಗಿಂತ ಅವರ ನಿಷ್ಠೆ ಗಮನಿಸ್ತೀರಿ. ಹಾಗೆ ಒಂದು ದಿನ ಯಾರೋ ಹೊಸವರು ನಿಮ್ಮ ಜೀವನಕ್ಕೆ ಬರ್ತಾರೆ. ಅವರು ನಿಮ್ಮ ಹಳೆಯ ನೋವು ಗೊತ್ತಿಲ್ಲ, ಆದರೆ ನಿಮ್ಮ ಮೌನವನ್ನ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸ್ತಾರೆ. ಅವರು ನಿಮ್ಮ ನಂಬಿಕೆಯನ್ನ ಬೇಡಿಕೊಳ್ಳೋದಿಲ್ಲ, ಅದನ್ನ ನಿಧಾನವಾಗಿ ಗಳಿಸ್ತಾರೆ. ಮೊದಲಿಗೆ ನೀವು ಹೆದರ್ತೀರಾ, ಇವರೂ ಹೀಗೆ ಆಗ್ತಾರಾ ಅನ್ನೋ ಪ್ರಶ್ನೆ ಮತ್ತೆ ನಿಮ್ಮೊಳಗೆ ಎದ್ದೇಳುತ್ತದೆ. ಆದರೆ ಈ ಬಾರಿ ನೀವು ಓಡಿ ಹೋಗೋದಿಲ್ಲ. ನೀವು ಸಮಯ ಕೊಡ್ತೀರಾ ನಿಮ್ಮ ಹೃದಯಕ್ಕೆ, ಅವರಿಗೂ. ಮತ್ತು ನಿಧಾನವಾಗಿ ನಿಮ್ಮ ಒಳಗಿನ ಗೋಡೆಗಳು ಕುಸಿತವೆ. ಮತ್ತೆ ಒಂದು ಸಣ್ಣ ನಂಬಿಕೆ ಬೆಳೀತದೆ. ಆದರೆ ಈ ಬಾರಿ ಅದು ತುಂಬಾ ಮೌಲ್ಯವಾದದ್ದು, ಯಾಕೆಂದ್ರೆ ಅದು ನೋವಿನ ಮೇಲೆ ಕಟ್ಟಿದ ನಂಬಿಕೆ. ಆಗ ನೀವೊಂದು ದೊಡ್ಡ ಸತ್ಯ ಅರಿತುಕೊಳ್ತೀರಿ. ಮೋಸ ಮಾಡಿದವರು ನಮಗೆ ನೋವು ಕೊಟ್ಟರು, ಆದರೆ ನಿಜವಾದವರು ನಮಗೆ ಮತ್ತೆ ನಂಬಿಕೆಯನ್ನ ಕಲಿಸಿದ್ರು. ಆದರೆ ಜೀವನದ ಆಟ ಇನ್ನೂ ಮುಗಿದಿಲ್ಲ. ಒಮ್ಮೆ ನೀವು ಹಿಂದಕ್ಕೆ ತಿರುಗಿ ನೋಡ್ತೀರಾ, ನಿಮ್ಮ ಹಳೆಯ ಜೀವನ, ಆ ಮೋಸ, ಆ ಕಣ್ಣೀರು, ಆ ಒಂಟಿತನ ಎಲ್ಲವೂ ಈಗ ನಿಮ್ಮನ್ನ ಕಾಡುವುದಿಲ್ಲ. ಯಾಕೆಂದ್ರೆ ಅವು ನಿಮಗೆ ಒಂದು ರೂಪ ಕೊಟ್ಟಿವೆ, ಒಂದು ಶಕ್ತಿ ಕೊಟ್ಟಿವೆ. ನೀವು ಈಗ ಯಾರಿಗಾದರೂ ಅವಲಂಬಿತರಾಗಿಲ್ಲ. ನೀವು ಒಂಟಿಯಾಗಿ ನಿಲ್ಲಬಲ್ಲಿರಿ. ನಿಮ್ಮ ಸಂತೋಷಕ್ಕೆ ನೀವು ಸಾಕು, ನಿಮ್ಮ ಶಾಂತಿಗೆ ನೀವು ಸಾಕು. ಆ ಸಮಯದಲ್ಲಿ ನಿಮ್ಮ ಹೃದಯ ಒಂದು ಶಾಂತ ಧ್ವನಿಯಲ್ಲಿ ಹೇಳುತ್ತದೆ, ನೋವು ನನ್ನನ್ನ ಒಡೆಯಲಿಲ್ಲ, ಅದು ನನ್ನನ್ನ ನಿರ್ಮಿಸಿತು. ಮತ್ತು ನೀವು ನಗ್ತೀರಾ, ಈ ಬಾರಿ ಕಣ್ಣೀರಿಲ್ಲದೆ, ಭಯವಿಲ್ಲದೆ, ಒಂದು ಆಳವಾದ ಸಮಾಧಾನದಿಂದ. ಯಾಕೆಂದ್ರೆ ಈಗ ನೀವು ಅರಿತಿದ್ದೀರಿ, ನಂಬಿದವರು ಮೋಸ ಮಾಡಿದಲೂ ಜೀವನ ಮೋಸ ಮಾಡುವುದಿಲ್ಲ, ಅದು ನಮ್ಮನ್ನ ಸರಿಯಾದ ದಾರಿಗೆ ತಳ್ಳುತ್ತದೆ. ಕೊನೆಯಲ್ಲಿ ನೀವು ಒಂದು ಹೊಸ ಅಧ್ಯಾಯ ಶುರು ಮಾಡ್ತೀರಾ. ಅಲ್ಲಿ ಭಯಕ್ಕಿಂತ ಧೈರ್ಯ ಹೆಚ್ಚು, ಅನುಮಾನಕ್ಕಿಂತ ನಂಬಿಕೆ ಹೆಚ್ಚು. ಮತ್ತು ಅಲ್ಲಿ ನೀವು ಹಳೆಯ ನೀವು ಅಲ್ಲ, ನೀವು ಹೊಸ ವ್ಯಕ್ತಿ. ಒಂದು ಬಲವಾದ ಆತ್ಮ, ಒಂದು ಶಾಂತ ಮನಸ್ಸು, ಒಂದು ಅರ್ಥ ಮಾಡಿಕೊಂಡ ಹೃದಯ. ಮತ್ತು ಆ ಕಥೆಯ ಅಂತ್ಯದಲ್ಲಿ ನೀವು ನಿಮ್ಮನ್ನೇ ಕೇಳ್ತೀರಾ, ಇದೆಲ್ಲವೂ ಆಗದೇ ಇದ್ದರೆ ನಾನು ಇಷ್ಟು ಬಲವಾಗಿರ್ತೀನಿಯಾ ಅಂತ. ಉತ್ತರ ನಿಮ್ಮ ಹೃದಯದಲ್ಲೇ ಬರ್ತದೆ, ಇಲ್ಲ, ಇದೇ ನನ್ನ ನಿಜವಾದ ಶಕ್ತಿ ಹುಟ್ಟಿದ ಕ್ಷಣ.